ಕಠಿಣ ಪರಿಶ್ರಮ, ಶಿಸ್ತು ಮತ್ತು ತಾಳ್ಮೆಗೆ ಸಮಾನಾರ್ಥಕವಾದ ಕಳೆದ 7.5 ವರ್ಷಗಳ ಸುದೀರ್ಘ ಅಗ್ನಿಪರೀಕ್ಷೆಯಿಂದ ಬದುಕುಳಿದು ಈಗಷ್ಟೇ ಸುಧಾರಿಸಿಕೊಳ್ಳುತ್ತಿರುವ ಮಕರ ರಾಶಿಯ ಯೋಧರೇ, ಎಲ್ಲರಿಗೂ ನಮಸ್ಕಾರಗಳು. ಅಭಿನಂದನೆಗಳು. ನೀವು ಅನುಭವಿಸಿದ ಕಷ್ಟಗಳು, ಅನುಭವಿಸಿದ ಅವಮಾನಗಳು, ಸುರಿಸಿದ ಕಣ್ಣೀರು ನಿಮ್ಮನ್ನು ಉಕ್ಕಿನ ಮನುಷ್ಯನನ್ನಾಗಿ ಮಾಡಿದೆ. ಈಗ ನಿಮ್ಮ ಜೀವನವು ಹೊಸ ತಿರುವು ಪಡೆಯಲಿದೆ. ಈ ಸಂದರ್ಭದಲ್ಲಿ ಮುಂದಿನ 3 ದಿನಗಳು. ಇದರರ್ಥ ಒಬ್ಬ ಸ್ನೇಹಿತನಾಗಿ ಜುಲೈ 28, 29 ಮತ್ತು 30 ರಂದು ನಡೆಯುವ ಗ್ರಹಗಳ ಚಲನೆಗಳು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನೀವು ನೋಡಲು ಸಾಧ್ಯವಾಗುತ್ತದೆ. ಧೈರ್ಯ ನೀಡುವ ಮಾರ್ಗದರ್ಶಿಯಾಗಿ ನಾನು ಅದನ್ನು ವಿವರಿಸುತ್ತೇನೆ. ಅದು ಜಾತಕದಂತೆ ಅಲ್ಲ, ಆದರೆ ನಿಮ್ಮೊಂದಿಗೆ ನಾನು ನೇರವಾಗಿ ಮಾತನಾಡುತ್ತಿದ್ದೇನೆ ಅಂತ ಅಂದುಕೊಳ್ಳಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಎಂತಹ ಅದೃಷ್ಟವಿದೆ ಎಂದು ನೋಡಲು ಕೊನೆಯವರೆಗೂ ನೋಡಿ. ನೀವು ಹಾಗೆ ಆಗುತ್ತೆ ಅಂತ ಹೇಳಿದರೂ ಅದು ಸಂಪೂರ್ಣವಾಗಿ ಅರ್ಥವಾಗುವಂತಹದ್ದೇ. ವಿಡಿಯೋ ನೋಡುವ ಮೊದಲು ನಮ್ಮ ಸಣ್ಣ ವಿನಂತಿ ಏನೆಂದರೆ, ನೀವು ನಮ್ಮ ಚಾನೆಲ್ಗೆ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀ ಕೃಷ್ಣ ಎಂದು ಕಾಮೆಂಟ್ ಮಾಡಿ. ಇಂದು ನಾವು ಮಕರ ಸಂಕ್ರಾಂತಿಯ ಬಗ್ಗೆ, ನಿಮ್ಮ ಜೀವನ ಪ್ರಯಾಣದ ಬಗ್ಗೆ, ವಿಶೇಷವಾಗಿ ಕಳೆದ 8 ವರ್ಷಗಳ ಬೆಂಕಿಯ ಬಗ್ಗೆ ಮಾತನಾಡುತ್ತೇವೆ. ಪರೀಕ್ಷೆಯ ಬಗ್ಗೆ ಮಾತನಾಡೋಣ. ಇದು ಜ್ಯೋತಿಷ್ಯ ಮಾತ್ರವಲ್ಲ. ನಿಮ್ಮ ಹೃದಯದ ಭಾರವನ್ನು ಇಳಿಸಿ, ನಿಮ್ಮನ್ನು ಭುಜದ ಮೇಲೆ ತಟ್ಟಿ ನೀವು ಒಬ್ಬಂಟಿಯಾಗಿಲ್ಲ ಮತ್ತು ನಿಮ್ಮ ಕಷ್ಟಗಳಿಗೆ ಅರ್ಥವಿದೆ ಎಂದು ಹೇಳುವ ಆಧ್ಯಾತ್ಮಿಕ ಸಂಭಾಷಣೆ. ಇಂದು ನಾವು ಸಾಮಾನ್ಯ ಸಂಭಾಷಣೆ ನಡೆಸುತ್ತಿಲ್ಲ. ದೀರ್ಘ, ಕಠಿಣ ಯುದ್ಧದ ನಂತರ ವಿಜಯಶಾಲಿಯಾಗಿ ಹೊರಹೊಮ್ಮಿದ ಸೈನಿಕನೊಂದಿಗೆ ಮಾತನಾಡುತ್ತಿರುವಂತೆ ಮಾತನಾಡೋಣ. ನಿಮ್ಮ ಜೀವನದಲ್ಲಿ ಒಂದು ಕರಾಳ ಅಧ್ಯಾಯ ಕೊನೆಗೊಂಡಿದೆ. ದೀರ್ಘ ಪರೀಕ್ಷೆ ಪ್ರಾರಂಭವಾಗಿದೆ. ಏಕೆಂದರೆ 7.5 ವರ್ಷಗಳಿಂದ ನಿಮ್ಮನ್ನು ಪೀಡಿಸುತ್ತಿರುವ ಶನಿ ದೇವನ ಮಹಾಪರೀಕ್ಷೆಯು 2025 ರ 30 ರ ಹೊತ್ತಿಗೆ ಮುಗಿಯುತ್ತದೆ. ಇದು ಸಂಪೂರ್ಣವಾಗಿ ಮುಗಿದಿದೆ. ನಿಮ್ಮ ಹಿಮಾಲಯದ ಭಾರವು ನಿಮ್ಮ ಹೆಗಲ ಮೇಲಿಂದ ಎತ್ತಲ್ಪಟ್ಟಂತೆ ನಿಮ್ಮ ಹೃದಯದಿಂದ ಒಂದು ದೊಡ್ಡ ಬಂಡೆಯನ್ನು ಎತ್ತಲಾಗಿದೆ. ಅದು ತೆಗೆದುಹಾಕಲ್ಪಟ್ಟಂತೆ. ನೀವು ಎಷ್ಟು ಕಣ್ಣೀರು ಸುರಿಸಿದ್ದೀರಿ, ಎಷ್ಟು ನಿದ್ದೆಯಿಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಿ, ಈ ಕ್ಷಣಕ್ಕಾಗಿ ನೀವು ಎಷ್ಟು ಅವಮಾನಗಳನ್ನು ಮೌನವಾಗಿ ಸಹಿಸಿಕೊಂಡಿದ್ದೀರಿ ಎಂದು ನನಗೆ ತಿಳಿದಿದೆ. ಕಳೆದ 7.5 ವರ್ಷಗಳನ್ನು ಹಿಂತಿರುಗಿ ನೋಡೋಣ. ಇದು ನಿಮ್ಮನ್ನು ನಾಶಮಾಡುವ ಸಮಯವಲ್ಲ, ಇದು ನಿಮ್ಮನ್ನು ಪುನರ್ನಿರ್ಮಿಸುವ ಸಮಯ. ವಜ್ರದಂತೆ ಕೆತ್ತಲು ಬರುವ ಕಠಿಣ ಗುರುಕುಲ. ನಿಮ್ಮ ರಾಶಿಚಕ್ರದ ಅಧಿಪತಿ ಶನಿದೇವರು ನಿಮಗೆ ನೀಡುವವರು. ಕಟ್ಟುನಿಟ್ಟಿನ ಶಿಕ್ಷಕರಾಗಿ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ. ಮೊದಲ ಹಂತದಲ್ಲಿ ಶನಿಯು ನಿಮ್ಮ 12ನೇ ಮನೆಯಲ್ಲಿದ್ದಾರೆ. ಮನೆಯಲ್ಲಿ ನಿಮ್ಮ ಜೀವನ ಇದು ಅಸ್ತವ್ಯಸ್ತವಾಗಿದೆ. ಕೈಯಲ್ಲಿ ಹಣ ಲಭ್ಯವಿಲ್ಲ, ಅನಗತ್ಯ ಖರ್ಚುಗಳು, ಆರೋಗ್ಯ ಸಮಸ್ಯೆಗಳು, ಮಾನಸಿಕ ನೆಮ್ಮದಿಯ ಕೊರತೆ, ಗೊಂದಲ, ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂದು ತಿಳಿಯದೇ ಇರುವುದು. ನಿಮ್ಮ ಬೆನ್ನ ಹಿಂದೆ ಅನೇಕ ಪಿತೂರಿಗಳು ನಡೆಯುತ್ತಿವೆ. ನಂತರದ 2ನೇ ಹಂತ, ಶನಿ ನಿಮ್ಮ ರಾಶಿಯಲ್ಲಿ ಚಲಿಸಿದ ಅವಧಿ. ಈ ಅಗ್ನಿಪರೀಕ್ಷೆಯ ಪರಾಕಾಷ್ಠೆಯಾಗಿದೆ. ನಿಮ್ಮ ಅಸ್ತಿತ್ವವೇ ಅಪಾಯದಲ್ಲಿದೆ. ನೀವು ನಿಮ್ಮ ಸ್ವಂತ ವ್ಯಕ್ತಿತ್ವವನ್ನು ಅನುಮಾನಿಸುತ್ತೀರಿ. ನಿನಗೆ ಎಲ್ಲವೂ ಸಿಕ್ಕಿದೆ ಅಂತ ಅನಿಸಿತು. ನಾನು ಯಾವುದಕ್ಕೂ ಒಳ್ಳೆಯವನಲ್ಲ, ನನ್ನ ಜೀವನದಲ್ಲಿ ಏನು ತಪ್ಪಾಗಿದೆ. ಅದು ನಿಮ್ಮನ್ನು ಪ್ರಪಾತಕ್ಕೆ ತಳ್ಳಿತು. ನಿಮ್ಮ ಆರೋಗ್ಯ ಹಾಳಾಗಿತ್ತು. ನೀವು ಮಾಡದ ತಪ್ಪುಗಳಿಗೆ ನಿಮ್ಮನ್ನು ದೂಷಿಸಲಾಯಿತು. ನಿಮ್ಮ ಸ್ವಂತ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡರು. ಅವರು ನಿಮ್ಮನ್ನು ದೂರ ಮಾಡಿದರು. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅಥವಾ ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ಯಾರೂ ನಿಮ್ಮನ್ನು ಗುರುತಿಸಲಿಲ್ಲ. ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶ ಶೂನ್ಯವೆಂದು ತೋರುತ್ತಿತ್ತು. ಪ್ರತಿದಿನವೂ ಯುದ್ಧವಾಗಿತ್ತು, ಪ್ರತಿ ಕ್ಷಣವೂ ನರಕವಾಗಿತ್ತು. ಮತ್ತು ಅಂತಿಮ ಹಂತದಲ್ಲಿ ಶನಿಯು ನಿಮ್ಮ 2ನೇ ಮನೆಯಲ್ಲಿದ್ದಾಗ ನಿಮ್ಮ ಹೋರಾಟವು ಕುಟುಂಬದ ಹಣದ ಸುತ್ತ ಸುತ್ತುತ್ತಿತ್ತು. ಕೌಟುಂಬಿಕ ವಿವಾದಗಳು, ನಿಮ್ಮ ಮಾತುಗಳಿಗೆ ಮೌಲ್ಯದ ಕೊರತೆ, ಆರ್ಥಿಕವಾಗಿ ನಿಮ್ಮನ್ನು ಉಳಿಸಿಕೊಳ್ಳಲು ಅಸಮರ್ಥತೆ ಇತ್ಯಾದಿಗಳು ನಿಮ್ಮನ್ನು ಮತ್ತಷ್ಟು ದುರ್ಬಲಗೊಳಿಸಿವೆ. ಈ ಎಲ್ಲಾ ವರ್ಷಗಳಲ್ಲಿ ನೀವು ಕಲಿತ ಪಾಠಗಳನ್ನು ಆಚರಣೆಯಲ್ಲಿ ಇರಿಸಿ. ಇದು ಕೊನೆಯ ಪರೀಕ್ಷೆ. ಸ್ನೇಹಿತರೆ, 7.5 ವರ್ಷಗಳ ನರಕ ಏಕೆ? ನೀವು ಕೇಳಬಹುದು. ಕಲ್ಮಶಗಳನ್ನು ತೆಗೆದುಹಾಕಲು ಬೆಂಕಿಯಲ್ಲಿ ಸುಟ್ಟಾಗ ಮಾತ್ರ ಚಿನ್ನವು ಮೌಲ್ಯದಲ್ಲಿ ಹೆಚ್ಚಾಗುತ್ತದೆ. ವಜ್ರವು ಹೊಳಪು ನೀಡಿದಾಗ ಮಾತ್ರ ಹೊಳೆಯುತ್ತದೆ. ಅದೇ ರೀತಿ ಶನಿಯು ನಿಮ್ಮ ಅಹಂಕಾರ, ದೌರ್ಬಲ್ಯಗಳು, ಅನಗತ್ಯ ಬಂಧಗಳು ಮತ್ತು ಮೊಂಡುತನವನ್ನು ಸುಟ್ಟುಹಾಕಿ ನಿಮ್ಮನ್ನು ಶುದ್ಧ, ಬಲಿಷ್ಠ ಮತ್ತು ಅನುಭವಿ ಯೋಧನನ್ನಾಗಿ ಮಾಡಿದ್ದಾನೆ. ನೀವು ಇನ್ನು ಮುಂದೆ ಸಾಮಾನ್ಯರಲ್ಲ, ನೀವು ಜೀವನದ ಯೋಧ.
ವಿಶ್ವವಿದ್ಯಾಲಯದಿಂದ ಪದವಿ ಪಡೆದವರು ಜಗತ್ತಿನ ಯಾವುದೇ ಕಷ್ಟವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ಅವನು ನಿಮಗೆ ಧೈರ್ಯ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಉಡುಗೊರೆಯಾಗಿ ನೀಡಿದ್ದಾನೆ. ಈಗ ಈ ಪರೀಕ್ಷೆ ಮುಗಿದಿದೆ. ಇಂದಿನಿಂದ ನಿಮ್ಮ ಜೀವನ ಹೇಗಿರುತ್ತದೆ? ನಿಮ್ಮ ನಿಜವಾದ ಜೀವನವು ಇದೀಗ ಪ್ರಾರಂಭವಾಗಿದೆ. ನೀವು ಎದುರಿಸಿದ ಪ್ರತಿಯೊಂದು ಕಷ್ಟಕ್ಕೂ, ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿಗೂ, ನೀವು ಸಹಿಸಿಕೊಂಡ ಪ್ರತಿಯೊಂದು ಅವಮಾನಕ್ಕೂ ಆಸಕ್ತಿಯಿಂದ ಪ್ರತಿಫಲವನ್ನು ಪಡೆಯುವ ಸಮಯ ಬಂದಿದೆ. ಈಗ ನೀವು ಎದುರಿಸುವ ಸವಾಲುಗಳು ಮತ್ತು ನಿಮ್ಮ ಜೀವನದ ಸ್ವರೂಪದಲ್ಲಿ ಈ ಹೊಸ ಬೆಳಕಿನಲ್ಲಿ ನಿಮಗಿರುವ ಅವಕಾಶಗಳನ್ನು ನೋಡೋಣ. ನೀವು ಹುಟ್ಟಿನಿಂದಲೇ ಕಠಿಣ ಪರಿಶ್ರಮಿ, ಶಿಸ್ತು ನಿಮ್ಮ ರಕ್ತದಲ್ಲೇ ಇದೆ. ನೀವು ಹೆಚ್ಚು ಮಾತನಾಡುವುದಿಲ್ಲ, ನಿಮ್ಮ ಕೆಲಸ ನಿಮ್ಮದು, ಅದು ಮಾತನಾಡುತ್ತದೆ. ನೀವು ಗಾಳಿಯಲ್ಲಿ ಗೋಪುರಗಳನ್ನು ನಿರ್ಮಿಸುವುದಿಲ್ಲ, ನೀವು ತಲೆಮಾರುಗಳವರೆಗೆ ಉಳಿಯುವ ಕಲ್ಲಿನ ಅಡಿಪಾಯದಿಂದ ಕೋಟೆಗಳನ್ನು ನಿರ್ಮಿಸುತ್ತೀರಿ. ಆದರೆ ಜೀವನದಲ್ಲಿ ನಿಮಗೆ ಯಾವುದು ಸುಲಭವಾಗಿ ಬರುತ್ತದೆ? ಅದು ಬರುವುದಿಲ್ಲ. ಎಲ್ಲವೂ ತಡವಾಗಿ ಮತ್ತು ಕಠಿಣ ಪರಿಶ್ರಮದ ನಂತರ ಬರುತ್ತದೆ. ಇದು ಕೆಲವೊಮ್ಮೆ ನಿಮ್ಮನ್ನು ಹತಾಶೆ ಮತ್ತು ಹತಾಶೆಯಿಂದ ತುಂಬುತ್ತದೆ. ನನಗೆ ಇದು ಏಕೆ ಆಗುತ್ತಿದೆ ಎಂಬಂತಹ ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಕಾಡುತ್ತವೆ. ಇದು ನಿಮ್ಮ ಜೀವನದಲ್ಲಿ ನೀವು ಎದುರಿಸುವ ದೊಡ್ಡ ಆಂತರಿಕ ಹೋರಾಟ. ಆದಾಗ್ಯೂ ಭಗವಂತನ ದಿನದಂದು, ಶನಿಯ ಅಂತ್ಯದ ನಂತರ ಈ ಪರಿಸ್ಥಿತಿ ಬದಲಾಗುತ್ತದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಅಧಿಪತಿ ಶನಿ ಈಗ ನಿಮಗೆ ಸ್ನೇಹಿತ, ತಂದೆಯಾಗುತ್ತಾನೆ, ಗುರುವಲ್ಲ. ಅವನು ಮಾರ್ಗದರ್ಶನ ಮಾಡುತ್ತಾನೆ. ಅವನು ನ್ಯಾಯಾಧೀಶ. ಅವನು ಯಾವಾಗಲೂ ನಿಮ್ಮ ಕಠಿಣ ಪರಿಶ್ರಮವನ್ನು ಗಮನಿಸುತ್ತಿರುತ್ತಾನೆ. ಅವನು ಇನ್ನು ಮುಂದೆ ನಿಮ್ಮನ್ನು ಶಿಕ್ಷಿಸುವುದಿಲ್ಲ, ಅವನು ನಿಮಗೆ ಪ್ರತಿಫಲ ನೀಡುತ್ತಾನೆ. ವೃತ್ತಿಪರ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಹಲವು ವರ್ಷಗಳಿಂದ ಗುರುತಿಸಿದ ನಂತರ ಅಧಿಕಾರಿಗಳು ನಿಮ್ಮನ್ನು ಕರೆದು ನಿಮಗೆ ದೊಡ್ಡ ಜವಾಬ್ದಾರಿಗಳನ್ನು ನೀಡುತ್ತಾರೆ. ಮೂಲೆಯಲ್ಲಿ ಬಿದ್ದಿದ್ದ ನಿಮ್ಮ ಫೈಲ್ಗಳು ಈಗ ಮೋಕ್ಷವನ್ನು ಕಂಡುಕೊಳ್ಳುತ್ತವೆ. ಬಡ್ತಿಗಳು, ಸಂಬಳ ಹೆಚ್ಚಳ ಮತ್ತು ಮನ್ನಣೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಒಬ್ಬ ಉದ್ಯಮಿಯಾಗಿ ನೀವು ಹಲವು ವರ್ಷಗಳಿಂದ ಮಾಡಿದ ಯೋಜನೆಗಳು ಈಗ ನನಸಾಗುತ್ತವೆ. ಈಗ ನೀವು ನಿರ್ಮಿಸಿದ ಅಡಿಪಾಯದ ಮೇಲೆ ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಿಸಲಿದ್ದೀರಿ. ನೀವು ಯಾವುದೇ ಕ್ಷೇತ್ರದಲ್ಲಿ ಹೆಜ್ಜೆ ಹಾಕಿದರೂ ಅಲ್ಲಿ ನಿಮಗೆ ನಿಮ್ಮದೇ ಆದ ಸ್ವಂತ ಅವಕಾಶವಿರುತ್ತದೆ. ಅವರು ಅಳಿಸಲಾಗದ ಗುರುತು ಬಿಡುತ್ತಾರೆ. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಮಾತಿಗೆ ನಿಮ್ಮ ಬದ್ಧತೆಯು ಸಮಾಜದಲ್ಲಿ ನಿಮಗೆ ಹೆಚ್ಚಿನ ಗೌರವ ಮತ್ತು ಖ್ಯಾತಿಯನ್ನು ತರುತ್ತದೆ. ವರ್ಷಗಳಿಂದ ಬ್ಯಾಲೆನ್ಸ್ನಲ್ಲಿ ತೂಗುತ್ತಿರುವಂತೆ ಖರ್ಚು ಮಾಡುತ್ತಿದ್ದ ಹಣವು ಈಗ ನಿಲ್ಲಲು ಪ್ರಾರಂಭಿಸುತ್ತದೆ. ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ನೀವು ಸ್ಥಿರವಾದ ಆಸ್ತಿಗಳನ್ನು ಸಂಗ್ರಹಿಸುತ್ತೀರಿ. ಏಕೆಂದರೆ ಈ 7.5 ವರ್ಷಗಳಲ್ಲಿ ನೀವು ಹಣದ ಮೌಲ್ಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಇಂದಿನಿಂದ ನೀವು ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡುತ್ತೀರಿ. ಕುಟುಂಬ ಜೀವನದಲ್ಲಿ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡವರು ಸಹ ಈಗ ನಿಮ್ಮ ಶ್ರೇಷ್ಠತೆಯನ್ನು ಅರಿತುಕೊಳ್ಳುತ್ತಾರೆ. ನಿಮ್ಮ ಮಾತುಗಳು ಮೌಲ್ಯದಲ್ಲಿ ಹೆಚ್ಚಾಗುತ್ತವೆ. ನೀವು ಬೆಂಬಲದ ಸ್ತಂಭ ಮತ್ತು ಕುಟುಂಬಕ್ಕೆ ಉತ್ತಮ ನಿರ್ದೇಶನವಾಗುತ್ತೀರಿ. ನಿಮ್ಮ ಸಲಹೆಗಾಗಿ ಎಲ್ಲರೂ ಕಾತರದಿಂದ ಕಾಯುತ್ತಾರೆ. ವೈವಾಹಿಕ ಸಂಬಂಧಗಳು ಸುಧಾರಿಸುತ್ತವೆ. ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಆರೋಗ್ಯದ ವಿಷಯದಲ್ಲಿ ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ಒತ್ತಡ ಮತ್ತು ದೈಹಿಕ ಕಾಯಿಲೆಗಳು ನಿಧಾನವಾಗಿ ದೂರವಾಗುತ್ತವೆ. ನಿಮ್ಮೊಳಗೆ ಹೊಸ ಉತ್ಸಾಹ ಬರುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ನೀವು ಎದುರಿಸುವ ದೊಡ್ಡ ಸವಾಲು ಎಂದರೆ ನಿಮ್ಮ ನಕಾರಾತ್ಮಕ ಚಿಂತನೆಯ ಮಾದರಿ ಭೂತಕಾಲಕ್ಕೆ ಅಂಟಿಕೊಳ್ಳುವುದು ಮತ್ತು ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತಿಸುವುದು. ಭೂತಕಾಲವನ್ನು ಪಾಠವಾಗಿ ನೋಡಿ, ಶಿಕ್ಷೆಯಾಗಿ ಅಲ್ಲ. ಸ್ವಲ್ಪ ಹೆಚ್ಚು ಹೊಂದಿಕೊಳ್ಳುವ ಮತ್ತು ಕಡಿಮೆ ಹಠಮಾರಿಯಾಗಿರಲು ಕಲಿಯಿರಿ. ನಿಮ್ಮ ಭಾವನೆಗಳನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ, ಅವುಗಳನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಬರುವ ಅವಕಾಶಗಳ ವಿಷಯಕ್ಕೆ ಬಂದಾಗ, ನೀವು ಸಾಮಾನ್ಯರಾಗಿರಲು ಹುಟ್ಟಿಲ್ಲ, ನೀವು ಸಾಮ್ರಾಜ್ಯವನ್ನು ನಿರ್ಮಿಸಲು ಹುಟ್ಟಿದ್ದೀರಿ. ನಿಮ್ಮ ತಾಳ್ಮೆ, ನಿಮ್ಮ ಶಿಸ್ತು, ನಿಮ್ಮ ಸಮರ್ಪಣೆ ನಿಮಗೆ ಅದ್ಭುತ ಅವಕಾಶಗಳನ್ನು ತರುತ್ತವೆ. ಜೀವನದಲ್ಲಿ 35 ರಿಂದ 40 ವರ್ಷಕ್ಕಿಂತ ಮೇಲ್ಪಟ್ಟವರು, ಆಗ ನಿಮ್ಮ ನಿಜವಾದ ಗೆಲುವು ಬರುತ್ತದೆ, ಪ್ರಾರಂಭವಾಗುತ್ತದೆ. ಅಲ್ಲಿಯವರೆಗೆ ನೀವು ಪಟ್ಟ ಎಲ್ಲಾ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ. ನೀವು ಒಂದು ದೊಡ್ಡ ಕಟ್ಟಡದ ಅಡಿಪಾಯ ಮಾತ್ರ. ನೀವು ಅತ್ಯುತ್ತಮ ವ್ಯವಸ್ಥಾಪಕರು, ನಾಯಕರು ಮತ್ತು ಕಾರ್ಯನಿರ್ವಾಹಕರಾಗಿ ಶ್ರೇಷ್ಠರಾಗುವಿರಿ. ನೀವು ಯಾವುದೇ ಕ್ಷೇತ್ರವನ್ನು ಪ್ರವೇಶಿಸಿದರೂ ಪರವಾಗಿಲ್ಲ, ಅಲ್ಲಿ ನೀವು ಅಳಿಸಲಾಗದ ಗುರುತು ಬಿಡುತ್ತೀರಿ. ನೀವು ಮರಳಿನ ಗೂಡುಗಳನ್ನು ನಿರ್ಮಿಸುವುದಿಲ್ಲ, ನೀವು ತಲೆಮಾರುಗಳವರೆಗೆ ನಿಲ್ಲುವ ಕಲ್ಲಿನ ಕೋಟೆಗಳನ್ನು ನಿರ್ಮಿಸುವಿರಿ ಮತ್ತು ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಮಾತನ್ನು ಉಳಿಸಿಕೊಳ್ಳುವ ತತ್ವಶಾಸ್ತ್ರವು ಸಮಾಜದಲ್ಲಿ ನಿಮಗೆ ಹೆಚ್ಚಿನ ಗೌರವ ಮತ್ತು ಖ್ಯಾತಿಯನ್ನು ತರುತ್ತದೆ.
ನೆನಪಿಡಿ, ನೀವು ಸಾಮಾನ್ಯರಾಗಿರಲು ಹುಟ್ಟಿಲ್ಲ. ನಿಜವಾದ ರಾಜಯೋಗವು ನಿಮ್ಮ ಜೀವನದಲ್ಲಿ 35 ರಿಂದ 40 ವರ್ಷ ದಾಟಿದ ನಂತರ ಪ್ರಾರಂಭವಾಗುತ್ತದೆ. ನೀವು ಎದುರಿಸಿದ ಎಲ್ಲಾ ಕಷ್ಟಗಳು ಆ ರಾಜಯೋಗದ ಅಡಿಪಾಯ. ನಿನ್ನನ್ನು ನೋಡಿ ನಕ್ಕವರು ನಾಳೆ ನಿನ್ನ ಯಶಸ್ಸನ್ನು ಶ್ಲಾಘಿಸುತ್ತಾರೆ. ನೀನು ಅಂದಿನ ಕಠಿಣ ಗುರುಕುಲದಿಂದ ಅತ್ಯುತ್ತಮ ಶ್ರೇಣಿಗಳೊಂದಿಗೆ ಪದವಿ ಪಡೆದಿದ್ದೀಯಾ? ಶನಿ ಜಗತ್ತು ಕರ್ಮಕ್ಷೇತ್ರ, ಕಲಿತ ಪಾಠಗಳು ಮತ್ತು ಗಳಿಸಿದ ಅನುಭವಗಳೊಂದಿಗೆ ನಿಮ್ಮ ಜೀವನ ಮತ್ತು ನಿಮ್ಮ ಸಾಮ್ರಾಜ್ಯವನ್ನು ನಿರ್ಮಿಸುವ ಸಮಯ ಇದು. ಆದ್ದರಿಂದ ಇನ್ನು ಮುಂದೆ ಹತಾಶೆಗೊಳ್ಳಬೇಡಿ. ನಿಮ್ಮ ದೇಹದ ಮೇಲಿನ ಗಾಯಗಳು ಸೋಲಿನ ಸಂಕೇತಗಳಲ್ಲ, ಅವು ನೀವು ಎಷ್ಟು ಯುದ್ಧಗಳನ್ನು ಮಾಡಿ ಗೆದ್ದಿದ್ದೀರಿ ಎಂದು ಹೇಳುವ ಯೋಜನೆಗಳಾಗಿವೆ. ನಿಮ್ಮ ಮೌನ ದೌರ್ಬಲ್ಯವಲ್ಲ, ಅದು ನಿಮ್ಮೊಳಗಿನ ಅಗಾಧ ಶಕ್ತಿಯ ಸಂಕೇತವಾಗಿದೆ. ಹಿಂದಿನದನ್ನು ದುಪಸ್ವಪ್ನದಂತೆ ಮರೆತುಬಿಡಿ. ಯಶಸ್ಸು ನಿಮಗಾಗಿ ಕಾಯುತ್ತಿದೆ. ನೀವು ವಿಜೇತರು, ಕರ್ಮಯೋಗಿಗಳು. ಈ ಸಮಾಜದ ಆಧಾರಸ್ತಂಭಗಳೇ, ದಿಟ್ಟ ಹೆಜ್ಜೆ ಮುಂದಿಡಿ. ಈಗ ಜುಲೈ 28, 29, 30 ರಂದು ಮಕರ ರಾಶಿಯವರಿಗೆ ಏನಾಗುತ್ತದೆ ಎಂಬುದನ್ನು ವಿವರವಾಗಿ ತಿಳಿಸೋಣ. ಮೊದಲು ಜುಲೈ 28 ಸೋಮವಾರ ಮತ್ತು ಜುಲೈ 29 ಮಂಗಳವಾರ ಏನಾಗುತ್ತದೆ ಎಂಬುದನ್ನು ತಿಳಿಸೋಣ. ಈ 2 ದಿನಗಳು ನಿಮ್ಮ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರಲಿವೆ. ಒಂದೆಡೆ ಅದ್ಭುತ ಅವಕಾಶಗಳು ನಿಮ್ಮನ್ನು ಅರಸುತ್ತಿವೆ, ಮತ್ತೊಂದೆಡೆ ಕೆಲವು ಅನಿರೀಕ್ಷಿತ ಸವಾಲುಗಳು ಸಹ ಎದುರಾದವು ಇವೆ. ಚಿಂತಿಸಬೇಡಿ. ಮೊದಲು ಒಳ್ಳೆಯ ವಿಷಯಗಳ ಬಗ್ಗೆ ಮಾತನಾಡೋಣ. ನಿಮ್ಮ ರಾಶಿಗೆ ಅತ್ಯಂತ ಶುಭ ಗ್ರಹವಾದ ಶುಕ್ರನು ನಿಮ್ಮ 5ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಾದ ವೃಷಭ ರಾಶಿಯಲ್ಲಿ ಬಲಶಾಲಿಯಾಗಿದ್ದಾನೆ. ಇದು ಅದ್ಭುತ ರಾಜಯೋಗ. ಇದು ನಿಮ್ಮ ಸೃಜನಶೀಲತೆಯನ್ನು ಅಲೆಗಳಲ್ಲಿ ಹರಿಯುವಂತೆ ಮಾಡುತ್ತದೆ. ಇದು ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ. ಅಧ್ಯಯನದ ಮೇಲೆ ಏಕಾಗ್ರತೆ ಅದ್ಭುತವಾಗಿರುತ್ತದೆ. ಅವರು ಕಷ್ಟಕರವಾದ ವಿಷಯಗಳನ್ನು ಸಹ ಅರ್ಥಮಾಡಿಕೊಳ್ಳಲು ಮತ್ತು ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗಲಿದೆ. ಪ್ರೇಮಿಗಳಿಗೂ ಇದು ಸಿಗಲಿದೆ. 2 ದಿನಗಳು ತುಂಬಾ ಸಿಹಿಯಾಗಿ ಮತ್ತು ಪ್ರೀತಿಯಿಂದ ಕಳೆಯುತ್ತವೆ. ನಿಮ್ಮ ನಡುವಿನ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ ಮತ್ತು ಬಾಂಧವ್ಯವು ಬಲಗೊಳ್ಳುತ್ತದೆ. ಹೊಸ ಪ್ರೀತಿಯಲ್ಲಿ ಬೀಳುವವರಿಗೆ ಇದು ಅನುಕೂಲಕರ ಸಮಯ. ವಿವಾಹಿತರು ತಮ್ಮ ಮಕ್ಕಳಿಂದ ಒಳ್ಳೆಯ ಸುದ್ದಿ ಕೇಳುತ್ತಾರೆ. ಅವರ ಬೆಳವಣಿಗೆ ಮತ್ತು ಸಾಧನೆಗಳು ನಿಮಗೆ ಅವರ್ಣನೀಯ ಸಂತೋಷವನ್ನು ನೀಡುತ್ತವೆ. ಮಗುವನ್ನು ನಿರೀಕ್ಷಿಸುತ್ತಿರುವವರಿಗೂ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆಯಿದೆ. ಉದ್ಯೋಗಿಗಳು ಮತ್ತು ಉದ್ಯಮಿಗಳು ತಮ್ಮ ಸೃಜನಶೀಲ ವಿಚಾರಗಳಿಂದ ಎಲ್ಲರನ್ನೂ ಮೆಚ್ಚಿಸುತ್ತಾರೆ. ನೀವು ನಿಮ್ಮ ಕೆಲಸದಲ್ಲಿ ಹೊಸತನವನ್ನು ಪ್ರದರ್ಶಿಸುವಿರಿ ಮತ್ತು ನಿಮ್ಮ ಮೇಲಧಿಕಾರಿಗಳು ಮತ್ತು ಸಮಾಜದಿಂದ ಪ್ರಶಂಸೆ ಪಡೆಯುವಿರಿ. ಆದಾಗ್ಯೂ ಮತ್ತೊಂದೆಡೆ ನೀವು ಸಹ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಚಂದ್ರ ಮತ್ತು ರಾಹು ನಿಮ್ಮ 2ನೇ ಮನೆಯಲ್ಲಿ, ಅಂದರೆ ಹಣ ಮತ್ತು ಕುಟುಂಬದ ಮನೆಯಲ್ಲಿ ಸಂಯೋಗದಲ್ಲಿದ್ದಾರೆ. ಇದು ನಿಮ್ಮ ಮಾತುಗಳನ್ನು ಸ್ವಲ್ಪ ಕಠಿಣವಾಗಿಸಬಹುದು. ನೀವು ತಮಾಷೆಯಾಗಿ ಹೇಳುವ ವಿಷಯವು ಇತರರಿಗೆ ನೋವುಂಟು ಮಾಡಬಹುದು. ಆದ್ದರಿಂದ ವಿಶೇಷವಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ತುಂಬಾ ತಾಳ್ಮೆ ಮತ್ತು ಪ್ರೀತಿಯಿಂದ ಇರಲು ಪ್ರಯತ್ನಿಸಿ. ಮಾತುಗಳು ಜಾರಿದರೆ ಅನಗತ್ಯ ಜಗಳಗಳು ಮತ್ತು ವಿವಾದಗಳು. ಹಣ ಬಂದಷ್ಟೇ ಬೇಗ ಖರ್ಚಾಗುವ ಅಪಾಯವಿದೆ. ರಾಹು ಭ್ರಮೆಗಳ ಮನೆ, ಆದ್ದರಿಂದ ಅದು ನಿಮ್ಮನ್ನು ಅನಗತ್ಯ ಐಷಾರಾಮಿ ಖರ್ಚುಗಳಿಗೆ ಕರೆದೊಯ್ಯಬಹುದು. ಆನ್ಲೈನ್ ಶಾಪಿಂಗ್ ಅಥವಾ ಇತರರಿಗೆ ಖಾತರಿಗಳನ್ನು ಹೊಂದಿರುವಂಥ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರಿ. ಹಣದ ವಿಷಯಕ್ಕೆ ಬಂದಾಗ ಯಾರನ್ನೂ ಕುರುಡಾಗಿ ನಂಬಬೇಡಿ. ಉದ್ಯೋಗದ ವಿಷಯಕ್ಕೆ ಬಂದರೆ ನಿಮ್ಮ ಗುರು ಸೂರ್ಯ ನಿಮ್ಮ 6ನೇ ಮನೆಯಲ್ಲಿದ್ದಾರೆ. ಇದು ನಿಮ್ಮ ಶತ್ರುಗಳು ಮತ್ತು ಸ್ಪರ್ಧಿಗಳ ಮೇಲೆ ನಿಮಗೆ ಜಯವನ್ನು ನೀಡುತ್ತದೆ. ನಿಮ್ಮ ಕೆಲಸದಲ್ಲಿ ನೀವು ಎದುರಿಸುತ್ತಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ನ್ಯಾಯಾಲಯದ ಪ್ರಕರಣಗಳು ಅಥವಾ ವಿವಾದಗಳಲ್ಲಿ ನಿಮಗೆ ಅನುಕೂಲಕರ ಫಲಿತಾಂಶಗಳು ಸಿಗುತ್ತವೆ. ನಿಮ್ಮ ಕಾರ್ಯಕ್ಷಮತೆಯಿಂದ ನಿಮ್ಮ ವಿರೋಧಿಗಳನ್ನು ನೀವು ಮೌನಗೊಳಿಸುತ್ತೀರಿ. ಆದಾಗ್ಯೂ ಅದೇ ಸಮಯದಲ್ಲಿ ನೀವು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ದುರಹಂಕಾರದ ವಾದಗಳನ್ನು ಹೊಂದಿರಬಹುದಾದ ಸಂಭವಿಸುವ ಸಾಧ್ಯತೆಯಿದೆ. ಶಾಂತವಾಗಿರುವುದು ಬಹಳ ಮುಖ್ಯ. ಉದ್ಯಮಿಗಳು ತಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಮೇಲುಗೈ ಸಾಧಿಸುತ್ತಾರೆ. ಆದರೆ ಹೊಸ ಸಾಲಗಳನ್ನು ಮಾಡಲು ಅಥವಾ ಸಾಲಗಳನ್ನು ತೆಗೆದುಕೊಳ್ಳಲು ಇದು ಸರಿಯಾದ ಸಮಯವಲ್ಲ. ಈಗ ನಾವು ಬಹಳ ಜಾಗರೂಕರಾಗಿರಬೇಕಾದ ವಿಷಯದ ಬಗ್ಗೆ ಮಾತನಾಡೋಣ. ನಿಮ್ಮ ಮಂಗಳ ಮತ್ತು ಕೇತು 8ನೇ ಮನೆಯಲ್ಲಿದ್ದಾರೆ. 8ನೇ ಮನೆ ಹಠಾತ್ ಘಟನೆಗಳು, ಅಪಘಾತಗಳು, ಅವಮಾನಗಳು ಮತ್ತು ರಹಸ್ಯ ಶತ್ರುಗಳಿಗೆ ಸಂಬಂಧಿಸಿದೆ. ಮಂಗಳ ಮತ್ತು ಕೇತು 2 ಅಗ್ನಿಗ್ರಹಗಳು ಮತ್ತು ಆ ಮನೆಯಲ್ಲಿ ಅವುಗಳ ಸಂಯೋಗವು ಬೆಂಕಿಯ ಪರ್ವತದಂತೆ. ಆದ್ದರಿಂದ ಈ 2 ದಿನಗಳಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು.
ವಾಹನಗಳನ್ನು ಚಾಲನೆ ಮಾಡುವಾಗ ಅತ್ಯಂತ ಎಚ್ಚರಿಕೆ ಅಗತ್ಯ. ನಿಮ್ಮ ವೇಗವನ್ನು ನಿಯಂತ್ರಣದಲ್ಲಿಡಿ. ಅನಗತ್ಯ ಪ್ರಯಾಣಗಳನ್ನು ಮುಂದೂಡುವುದು ಉತ್ತಮ. ಕೋಪ ಮತ್ತು ಕೋಪಕ್ಕೆ ಅವಕಾಶ ನೀಡಬೇಡಿ. ನೀವು ಒಂದು ಸಣ್ಣ ವಿಷಯಕ್ಕೂ ತೀವ್ರ ಕೋಪಗೊಳ್ಳಬಹುದು. ಇದು ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಆರೋಗ್ಯವನ್ನು ಹಾನಿಗೊಳಿಸುತ್ತದೆ. ನಿಮ್ಮ ಅತ್ತೆ ಮಾವನೊಂದಿಗಿನ ನಿಮ್ಮ ಸಂಬಂಧಗಳಿಗೆ ಹಾನಿಯಾಗುವ ಸಾಧ್ಯತೆಯಿದೆ. ಅವರೊಂದಿಗೆ ವಾದ ಮಾಡಬೇಡಿ. ಆರೋಗ್ಯ ಜ್ವರ, ರಕ್ತ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಂಡರೆ ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆಯಿರುತ್ತದೆ. ಹಳೆಯ ಆರೋಗ್ಯ ಸಮಸ್ಯೆಗಳಿರುವವರು ಹೆಚ್ಚು ಜಾಗರೂಕರಾಗಿರಬೇಕು. ಒಟ್ಟಾರೆಯಾಗಿ ಈ 2 ದಿನಗಳು ಕತ್ತಿಯ ಮೇಲೆ ಕತ್ತಿಯಂತೆ. ಒಂದೆಡೆ ಪ್ರೀತಿ, ಸೃಜನಶೀಲತೆ, ಮಕ್ಕಳಿಂದ ಸಂತೋಷ, ಮತ್ತೊಂದೆಡೆ ಅದ್ಭುತ ಅವಕಾಶಗಳಿದ್ದರೂ ಮಾತಿನ ಚಕಮಕಿ, ಆರ್ಥಿಕ ನಷ್ಟ ಮತ್ತು ಹಠಾತ್ ಅಪಘಾತಗಳ ರೂಪದಲ್ಲಿ ಸವಾಲುಗಳಿವೆ. ನಿಮ್ಮ ಅಧಿಪತಿ ಶನಿಯು 3ನೇ ಮನೆಯಲ್ಲಿದ್ದಾರೆ. ನಿಮಗೆ ಧೈರ್ಯ ಮತ್ತು ಬುದ್ಧಿವಂತಿಕೆ ಸಿಗಲಿ. ಅವನು ನಿಮಗೆ ನೀಡುತ್ತಿದ್ದಾನೆ. ಆದ್ದರಿಂದ ನೀವು ಈ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬಹುದು. ನೀವು ಶಾಂತವಾಗಿ, ತಾಳ್ಮೆಯಿಂದ ಮತ್ತು ದೂರದೃಷ್ಟಿಯಿಂದ ವರ್ತಿಸಿದರೆ ಈ 2 ದಿನಗಳನ್ನು ನೀವು ನಿಮಗಾಗಿ ಯಶಸ್ವಿಗೊಳಿಸುತ್ತೀರಿ. ನೀವು ಅದನ್ನು ನಿಮ್ಮ ಪರವಾಗಿ ಬದಲಾಯಿಸಬಹುದು. ಬುಧವಾರ ಜುಲೈ 30 ಇಂದು ನಿಮ್ಮ ಮನಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ. ಏಕೆಂದರೆ ಚಂದ್ರನು 2ನೇ ಮನೆಯಿಂದ ಹೊರಬಂದು ನಿಮ್ಮ 3ನೇ ಮನೆಗೆ ಪ್ರವೇಶಿಸುತ್ತಾನೆ. ರಾಶಿಚಕ್ರದ ಅಧಿಪತಿ ಶನಿ ಗ್ರಹದ ಸಂಯೋಗ. ಚಂದ್ರನು ಶನಿಯೊಂದಿಗೆ ಪಾಪ ಸಂಯೋಗದಲ್ಲಿದ್ದಾನೆ ಹೀಗೆ ಹೇಳಲಾಗುತ್ತದೆ. ಇದು ನಿಮ್ಮ ಮನಸ್ಸಿನಲ್ಲಿ ಕೆಲವು ಅಪರಿಚಿತ ಖಿನ್ನತೆ, ಆತಂಕ ಮತ್ತು ಒಂಟಿತನವನ್ನು ಅನುಭವಿಸಲು ಕಾರಣವಾಗಬಹುದು. ನೀವು ಆಲಸ್ಯ ಅನುಭವಿಸಬಹುದು ಮತ್ತು ಯಾವುದೇ ಕೆಲಸದಲ್ಲಿ ಉತ್ಸಾಹವನ್ನು ಕಳೆದುಕೊಳ್ಳಬಹುದು. ಎಲ್ಲವೂ ನಿಧಾನವಾಗಿ ನಡೆಯುತ್ತಿದೆ ಮತ್ತು ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತಿಲ್ಲ ಎಂಬ ನಕಾರಾತ್ಮಕ ಆಲೋಚನೆಗಳು ನಿಮ್ಮಲ್ಲಿರಬಹುದು. ಚಿಂತಿಸಬೇಡಿ. ಇದು ಆ ದಿನದ ಚಂದ್ರನ ಪರಿಣಾಮ ಮಾತ್ರ. ಈ ಮಾನಸಿಕ ಸ್ಥಿತಿಯು ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಕುಟುಂಬ ಸದಸ್ಯರೊಂದಿಗೆ, ವಿಶೇಷವಾಗಿ ನಿಮ್ಮ ಒಡಹುಟ್ಟಿದವರೊಂದಿಗೆ ಮಾತನಾಡಲು ಬಯಸದಿರಬಹುದು ಅಥವಾ ನಿಮಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರಬಹುದು. ಉದ್ಯಮಿಗಳು ಮತ್ತು ಉದ್ಯೋಗಿಗಳು ಹೊಸ ಕೆಲಸಗಳನ್ನು ಪ್ರಾರಂಭಿಸುತ್ತಾರೆ. ಹಾಕಲು ಅಥವಾ ಪ್ರಮುಖ ನಿರ್ಧಾರಗಳನ್ನು, ಯಾವುದೇ ಹೊಸ ಉದ್ಯಮವನ್ನು ಕೈಗೊಳ್ಳಲು ಇದು ಒಳ್ಳೆಯ ದಿನವಲ್ಲ. ನೀವು ನಿರುತ್ಸಾಹಗೊಳ್ಳಬಹುದು. ಸಂವಹನದ ಕೊರತೆಯಿಂದಾಗಿ ತಪ್ಪು ತಿಳುವಳಿಕೆ ಉಂಟಾಗಬಹುದು. ನೀವು ಅಲ್ಪಾವಧಿಗೆ ಪ್ರಯಾಣಿಸಬೇಕಾದರೆ ಕೆಲವು ಅಡೆತಡೆಗಳು ಉಂಟಾಗುವ ಸಾಧ್ಯತೆಯಿದೆ. ಆದಾಗ್ಯೂ ಈ ಗ್ರಹ ಸ್ಥಾನದಲ್ಲಿಯೂ ಒಳ್ಳೆಯದು ಇದೆ. 3ನೇ ಮನೆ ಧೈರ್ಯ ಮತ್ತು ಇಚ್ಛಾಶಕ್ತಿಗೆ ಸಂಬಂಧಿಸಿದೆ. ನಿಮ್ಮ ಅಧಿಪತಿ ಶನಿ ಅಲ್ಲಿದ್ದಾನೆ. ಆದ್ದರಿಂದ ನಿಮ್ಮ ಮನಸ್ಸು, ನೀವು ಹತಾಶೆಯಲ್ಲಿದ್ದರೂ ನಿಮ್ಮ ಆಂತರಿಕ ಆತ್ಮ ಅಥವಾ ನಿಮ್ಮ ಇಚ್ಛೆಯಲ್ಲಿ ಯಾವುದೇ ದೌರ್ಬಲ್ಯವಿಲ್ಲ. ಇದು ನಿಮ್ಮನ್ನು ದುರ್ಬಲಗೊಳಿಸುವ ದಿನವಲ್ಲ. ನಿಮ್ಮೊಳಗಿನ ಆಂತರಿಕ ಶಕ್ತಿಯನ್ನು, ನಿಮ್ಮ ಇಚ್ಛೆಯ ಬಲವನ್ನು ಕಂಡುಕೊಳ್ಳಿ. ಪರೀಕ್ಷೆಗೆ ಬಂದ ದಿನ. ಹೊರಗಿನ ಪ್ರಪಂಚದೊಂದಿಗೆ ಸಮಯ ಕಳೆಯುವ ಬದಲು ನಿಮ್ಮೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುವಂತೆ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಆಳವಾಗಿ ರೂಪಿಸಿಕೊಳ್ಳಿ. ಯೋಚಿಸಲು ಇದು ಒಳ್ಳೆಯ ಸಮಯ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಪ್ರಾಯೋಗಿಕ ಮತ್ತು ದೂರದೃಷ್ಟಿಯಿಂದ ಕೂಡಿರುತ್ತವೆ. ಇತರ ಗ್ರಹಗಳ ಪ್ರಭಾವ. ಎಲ್ಲವೂ ಎಂದಿನಂತೆ ಇರುತ್ತದೆ. 5ನೇ ಮನೆಯಲ್ಲಿ ಶುಕ್ರ ನಿಮ್ಮ ಪರವಾಗಿರುತ್ತಾನೆ. 8ನೇ ಮನೆಯಲ್ಲಿ ಮಂಗಳ ಮತ್ತು ಕೇತು. ಎಚ್ಚರಿಕೆಯ ಅಗತ್ಯವಿದೆ, ಆದರೆ ನಿಮ್ಮ ಮಾನಸಿಕ ಸ್ಥಿತಿ ಇಂದು ನಿಯಂತ್ರಣದಲ್ಲಿರುತ್ತದೆ. ನಿಮ್ಮ ಮುಂದಿರುವ ದೊಡ್ಡ ಸವಾಲು ಅದನ್ನು ಉಳಿಸಿಕೊಳ್ಳುವುದು. ಆದ್ದರಿಂದ ಮಕರ ರಾಶಿಯವರೇ, ಬುಧವಾರವನ್ನು ಒಂದು ಸವಾಲಾಗಿ ಪರಿಗಣಿಸಬೇಡಿ, ಆದರೆ ಆತ್ಮಾವಲೋಕನಕ್ಕೆ ಒಂದು ಅವಕಾಶವೆಂದು ಪರಿಗಣಿಸಿ ಅದನ್ನು ಒಪ್ಪಿಕೊಳ್ಳಿ. ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪ್ರಮುಖ ಕೆಲಸಗಳನ್ನು ಮರುದಿನದವರೆಗೆ ಮುಂದೂಡಿ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಧ್ಯಾನ ಮಾಡಿ ಅಥವಾ ನಿಮ್ಮ ನೆಚ್ಚಿನ ಸಂಗೀತವನ್ನು ಕೇಳಿ. ನಿನಗೆ ಶಾಂತಿ ಸಿಗುತ್ತದೆ. ನೆನಪಿಡಿ, ನೀನು ಜಗತ್ತಿನ ಮಹಾದೇವ ಶನಿ. ಸಾಗರವನ್ನು ಈಜಿದ ಯೋಧರೆ. ಈ ಸಣ್ಣ ಅಲೆಗಳು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಈ 3 ದಿನಗಳನ್ನು ಬುದ್ಧಿವಂತಿಕೆ, ತಾಳ್ಮೆ ಮತ್ತು ದೂರದೃಷ್ಟಿಯಿಂದ ಕಳೆಯಿರಿ. ನಿಮಗೆ ಶುಭವಾಗಲಿ. ನಾನು ನಿಮಗೆ ಶುಭ ಹಾರೈಸುತ್ತೇನೆ. ಈಗ ಮಕರ ರಾಶಿಯವರು ಅನುಸರಿಸಬಹುದಾದ ಕೆಲವು ಸುಲಭ ಮತ್ತು ಪರಿಣಾಮಕಾರಿ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಇವು ನಿಮ್ಮ ಜೀವನದಲ್ಲಿ ನಿಮಗೆ ಸಹಾಯ ಮಾಡುತ್ತವೆ. ಅವು ನಿಮ್ಮನ್ನು ಶಾಂತತೆಯಿಂದ ತುಂಬಲು, ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ನಿಮಗೆ ಧೈರ್ಯವನ್ನು ನೀಡಲು ಸಹಾಯ ಮಾಡುತ್ತವೆ. ಮೊದಲನೆಯದಾಗಿ, ನಿಮ್ಮ ರಾಶಿಚಕ್ರದ ಅಧಿಪತಿ ಶನಿಯಾಗಿರುವುದರಿಂದ ನೀವು ಅವನನ್ನು ಮೆಚ್ಚಿಸಿದರೆ ನಿಮ್ಮ ಜೀವನದ ಅರ್ಧದಷ್ಟು ತೊಂದರೆಗಳು ಪರಿಹಾರವಾಗುತ್ತವೆ.
ಇದಕ್ಕಾಗಿ ನೀವು ಯಾವುದೇ ದೊಡ್ಡ ಪೂಜೆಗಳನ್ನು ಮಾಡುವ ಅಗತ್ಯವಿಲ್ಲ. ಪ್ರತಿ ಶನಿವಾರ ಶಿವ ದೇವಾಲಯಕ್ಕೆ ಹೋಗಿ ಶಿವನಿಗೆ ನಿಮ್ಮ ಪ್ರಾರ್ಥನೆಗಳನ್ನು ಅರ್ಪಿಸಿ. ಓಂ ನಮಃ ಶಿವಾಯ 10 ಬಾರಿ ಹೇಳಿದರೆ ಪರ್ವತದ ಹೊರೆ ಕಡಿಮೆಯಾಗುತ್ತದೆ. ಅದೇ ರೀತಿ ಆಂಜನೇಯ ಸ್ವಾಮಿ ಶನಿ ದೇವರ ಆತ್ಮೀಯ ಸ್ನೇಹಿತ. ದಿನಕ್ಕೆ ಒಮ್ಮೆ ಅಥವಾ ಕನಿಷ್ಠ ಶನಿವಾರದಂದು ಹನುಮಾನ್ ಚಾಲೀಸಾ ಪಠಿಸಲು ಸೂಚಿಸಲಾಗುತ್ತದೆ. ಕನಿಷ್ಠ ಪಕ್ಷ ಕೇಳುವ ಅಭ್ಯಾಸವನ್ನಾದರೂ ಮಾಡಿಕೊಳ್ಳಿ. ನಾವು ಆತನನ್ನು ಸ್ಮರಿಸಿದರೆ ಅತ್ಯಂತ ಕಠಿಣವಾದ ಪರ್ವತಗಳು ಸಹ ಸುಲಭವಾಗುತ್ತವೆ. ಎರಡನೆಯದಾಗಿ ದೇವರನ್ನು ಪೂಜಿಸುವುದರ ಜೊತೆಗೆ ನಾವು ಮಾಡುವ ಸಣ್ಣ ಸೇವೆಗಳು ಸಹ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತವೆ. ಶನಿವಾರದಂದು ನಿಮ್ಮ ಮನೆಯ ಬಳಿ ವಾಸಿಸುವ ಕಾಗೆಗಳಿಗೆ ಸ್ವಲ್ಪ ಅನ್ನ ನೀಡಿ. ಏಕೆಂದರೆ ಕಾಗೆ ಶನಿ ದೇವರ ವಾಹನ. ಅಲ್ಲದೆ ಕಪ್ಪು ನಾಯಿಗೆ ಒಂದು ತುಂಡು ಬ್ರೆಡ್ ನೀಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಡೆಯಲು ಸಾಧ್ಯವಾಗದ ವೃದ್ಧರಿಗೆ, ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿ. ನೀವು ಅವರಿಗೆ ಕಂಬಳಿ ನೀಡಬಹುದು ಅಥವಾ ಸ್ವಲ್ಪ ಎಣ್ಣೆ, ಕಪ್ಪು ಎಳ್ಳು ಇತ್ಯಾದಿಗಳನ್ನು ದಾನ ಮಾಡಬಹುದು. ನೆನಪಿಡಿ, ನಾವು ಇತರರ ಜನರು. ನಾವು ಸ್ವಲ್ಪ ಸಮಸ್ಯೆಯನ್ನು ಪರಿಹರಿಸಿದರೂ ಶನಿ ದೇವರು ನಮ್ಮ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸುತ್ತಾನೆ. ಇದು ಕರ್ಮದ ತತ್ವ. ಕೊನೆಯಲ್ಲಿ ನೀವು ತುಂಬಾ ಯೋಚಿಸುತ್ತೀರಿ ಮತ್ತು ಆಂತರಿಕವಾಗಿ ಬಳಲುತ್ತೀರಿ ಮತ್ತು ಬೇಗನೆ ನಿರಾಶೆಗೊಳ್ಳುತ್ತೀರಿ. ಈ ನಕಾರಾತ್ಮಕ ಆಲೋಚನೆಗಳನ್ನು ತೊಡೆದುಹಾಕಲು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಓಂ ಗಂ ಗಣಪತಯೇ ನಮಃ ಎಂದು ಹೇಳುವ ಮೂಲಕ ಗಣೇಶನನ್ನು ಸ್ಮರಿಸಿ. ಎಲ್ಲಾ ಅಡೆತಡೆಗಳು ದೂರವಾಗುತ್ತವೆ. ಅಲ್ಲದೆ ಶುಕ್ರ ನಿಮಗೆ ಅತ್ಯಂತ ಶುಭ ಗ್ರಹವಾಗಿರುವುದರಿಂದ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ. ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುವುದು ಮತ್ತು ನಿಮ್ಮ ಮನೆಯನ್ನು ಸ್ವಚ್ಛವಾಗಿಡುವುದು ನಿಮಗೆ ಶುಕ್ರನ ಆಶೀರ್ವಾದವನ್ನು ತರುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ. ನೀವು ಈ ಸಣ್ಣ ವಿಷಯಗಳನ್ನು ಎಚ್ಚರಿಕೆಯಿಂದ ಅನುಸರಿಸಿದರೆ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ. ನಿಮ್ಮ ಜೀವನವು ಸ್ಥಿರ ಮತ್ತು ಶಾಂತಿಯುತವಾಗಿರುತ್ತದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ಜೈ ಶ್ರೀ ಕೃಷ್ಣ ಎಂದು ಕಾಮೆಂಟ್ ಮಾಡಿ. ಅಲ್ಲದೆ ನೀವು ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಪಡೆಯಲು ಬಯಸಿದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.